ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಈಗೇನು ನೀವು ಹಾಡು ಕೇಳಿದ್ರಲ್ಲ, ಮಹಾದೇವಪ್ಪ ಮಾಸ್ತರ್ ಹೇಳಿದ್ದು, ಶರೀರವೆಂದೆಂಬ ಹೊಲನ ಹಸನ ಮಾಡಿ ಪರತತ್ವ ಬೆಳೆಯನ್ನೇ ಬೆಳೆದುಣ್ಣಿರೋ. ಇದು ಸರ್ಪಭೂಷಣ ಶಿವಯೋಗಿಗಳ ಒಂದು ಅದ್ಭುತವಾದ ಹಾಡು. ಸಾಮಾನ್ಯವಾಗಿ ಎಲ್ಲ ಶರಣರು, ಸಂತರು, ದಾಸರು, ಆಧ್ಯಾತ್ಮ ಜೀವಿಗಳಂತೇನಿದಾರೋ ಅವರೆಲ್ಲರೂ ಕೂಡ ಈ ಕೃಷಿ ಮತ್ತು ಆಧ್ಯಾತ್ಮ ಎರಡನ್ನೂ ಕೂಡಿಸ್ತಾರೆ. ಸಂಗೀತಕ್ಕೆ ಮತ್ತು ಅಧ್ಯಾತ್ಮಕ್ಕೆ ಹೆಂಗೆ ಬಿಡಲಾರದ ಸಂಬಂಧ ಇದೆಯೋ, ಅವಿನಾಭಾವ ಸಂಬಂಧ ಅಂತ ಕರೀತಾರೆ ಅದಕ್ಕೆ. ಹಾಗೇನೆ ಕೃಷಿಗೂ ಮತ್ತು ಅಧ್ಯಾತ್ಮಕ್ಕೂ ಬಹಳ ಸಂಬಂಧ ಇದೆ. ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ. ಗೊತ್ತಿದೆ ನಿಮಗೆಲ್ಲ, ಪ್ರಸಿದ್ಧವಾದ ವಚನ. ಬಸವಣ್ಣವ್ರದ್ದು ಬರುತ್ತೆ, ಓಂ ನಮ ಶಿವ ಎಂಬ ನಾಮದ ಬೀಜವ ನಾಲಿಗೆ ತುದಿಯಲ್ಲಿ ಬಿತ್ತಿರಯ್ಯ. ಹಾಗೇನೆ ಸರ್ಪಭೂಷಣ ಶಿವಗಳು ಶರೀರವೆಂದೆಂಬ ಹೊಲನ ಹಸನ ಮಾಡಿ ಪರತತ್ವ ಬೆಳೆಯನ್ನೇ ಬೆಳೆದುಕೊಂಡಿರೋ. ಶಮೆ ದಮೆ ಎಂದೆಂಬ ಶರೀರವೆಂದೆಂಬ ಹೊಲನ ಹಸನ ಮಾಡ್ಬೇಕು. ಶರೀರ ಚೆನ್ನಾಗಿ, ಮೊದಲು ಶರೀರ ಗಟ್ಟಿ ಇದ್ರೆ ಅಧ್ಯಾತ್ಮ ಸಾಧನೆ ಆಗೋದು. ಶರೀರದಲ್ಲಿ ದೋಷ ಇದ್ರೆ, ಶರೀರ ಸಿಕ್ಕಾಪಟ್ಟೆ ನಮ್ಮ ಮಾತು ಕೇಳಲಾರ್ದಷ್ಟು ದಪ್ಪಾಗೋಗ್ಬಿಟ್ರೆ, ಶರೀರದಲ್ಲಿ ರೋಗ ಇದ್ರೆ ನಾವು ಅಧ್ಯಾತ್ಮ ಸಾಧನೆ ಮಾಡೋಕ್ಕಾಗಲ್ಲ, ಧ್ಯಾನ ಮಾಡೋಕ್ಕಾಗಲ್ಲ. ಆಮೇಲೆ ಒಳ್ಳೆ ಭಾವನೆಗಳು ಅಂದ್ರೆ ಏನು ಸದ್ಭಾವನೆಗಳು ಬರ್ಬೇಕಾದ್ರೂ ಕೂಡ ಮನಸ್ಸು ಚೆನ್ನಾಗಿರ್ಬೇಕು. ಮನಸ್ಸು ಚೆನ್ನಾಗಿರ್ಬೇಕು ಅಂದ್ರೆ ಶರೀರ ಚೆನ್ನಾಗಿರ್ಬೇಕು. ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಅದಕ್ಕೆ ಅವ್ರು ಹೇಳ್ತಾರೆ, ಶರೀರವೆಂದೆಂಬ ಹೊಲನ ಹಸನ ಮಾಡಿ ಪರತತ್ವ ಬೆಳೆಯನ್ನೇ ಬೆಳೆದುಣ್ಣಿರೋ. ಶಮೆ ದಮೆ ಎಂದೆಂಬ ಎರಡೆತ್ತುಗಳ ಹೂಡಿ ವಿಮಲ ಮಾನಸದ ನೇಗಿಲನೆ ಮಾಡಿ. ಶಮೆ ದಮೆ ಇವೆರಡು ತಿಳ್ಕೊಬೇಕು ನಾವು. ಇದನ್ನ ಕೆಲವರು ತಪ್ಪು ಮಾಡ್ಬಿಟ್ಟಿದ್ದಾರೆ ವಚನ ಸಾಹಿತ್ಯದಲ್ಲಿ. ವೆಂಕಟೇಶ್ ಕುಮಾರ್ ಅವರು ಒಂದು ವಚನ ಹಾಡಿದ್ದಾರೆ ಕಿನ್ನರಿ ಬೊಮ್ಮೆಯಿಂದ. ಅಲ್ಲಿ ಶಮದಮಾದಿಗಳು ನೆಲೆಗೊಳ್ಳದೆ ಹೋದವು ಇರಬೇಕು, ಅದನ್ನ ಸಮದ ಮಾಡಿಗಳು ಅಂತ ಹಾಕ್ಬಿಟ್ಟ. ಅಂದ್ರೆ ಅಲ್ಲಿ ಈ ಸಮಗ್ರ ವಚನ ಸಂಪುಟದಲ್ಲೂ ಹಂಗೆ ಇದೆ, ಹಂಗೆ ಪ್ರಿಂಟ್ ಮಾಡ್ಬಿಟ್ಟಾರ. ಶಮದಮಾದಿಗಳು ನೆಲೆಗೊಳ್ಳದೆ ಹೋದವು ಅಂತ ಅರ್ಥ ಬರ್ಬೇಕಲ್ಲಿ. ಶಮೆ ಅಂದ್ರೆ ಬಹಿರಂಗ, ಅಂತರಂಗದ ಇಂದ್ರಿಯಗಳ ನಿಗ್ರಹ. ಮನ, ಬುದ್ಧಿ, ಚಿತ್ತ, ಅಹಂಕಾರ ಏನಿದಾವಲ್ಲ, ಇವುಗಳನ್ನ ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಇದಕ್ಕೆ ಶಮೆ ಅಂತ ಕರೀತಾರೆ. ದಮೆ ಅಂದ್ರೆ ಬಹಿರಂಗ ಬಹಿರಿಂದ್ರಿಯಗಳಿದಾವಲ್ಲ, ಮೂಗು, ನಾಲಿಗೆ, ಕಣ್ಣು, ಚರ್ಮ, ಕಿವಿ, ಅವು ಬಹಿರಿಂದ್ರಿಯಗಳು. ಅವುಗಳನ್ನ ನಿಯಂತ್ರಿಸೋದು ದಮೆ. ಅಂತರಂಗದ ಇಂದ್ರಿಯಗಳನ್ನ ನಿಯಂತ್ರಿಸೋದು ಶಮೆ. ಶಮೆ ದಮೆ ಎಂದೆಂಬ ಎರಡೆತ್ತುಗಳ ಹೂಡಿ ಮಾಡಿ ವಿಮಲ ಮಾನಸದ ನೇಗಿಲನೆ ಹೂಡಿ. ಮುಂದೇನಿದೆ ಗೊತ್ತಿದೆಯಾ ಸಾಹಿತ್ಯ? ಮಾಡಿ ಮುಂದೆ ಮಮಕಾರವೆಂದೆಂಬ ಕರಿಕೆಯ ಕಳೆದಿಟ್ಟು ಸಮತೆ ಸೈರಣೆ ಎಂಬ ಗೊಬ್ಬರವ ಚೆಲ್ಲಿ. ಬಹಳ ಅದ್ಭುತವಾದ್ದು. ಸಮತೆ, ಮಮಕಾರ ಅಂದ್ರೆ ನಾನು, ನಂದು, ನನ್ನಿಂದ ಅನ್ನೋದು ಇದು ಕಳೆ ಇದ್ದಂಗೆ. ಅದು ಬರ್ತಾನೆ ಇರ್ತದ. ಅದು ದೊಡ್ಡವರಾದ್ಮೇಲೂ ಸಿದ್ಧ ಪುರುಷರಾದ್ಮೇಲೂ ಬಿಡಲ್ಲ, ಅದು ಕಳೆ ಬಂದಂಗೆ ಬರ್ತಾನೆ ಇರ್ತದೆ. ಹೆದರ್ಕೋಬಾರ್ದು, ಅದಕ್ಕೆ ಖಿನ್ನರಾಗಬಾರ್ದು, ಅದನ್ನ ಕೀಳ್ತಾ ಇರ್ಬೇಕು. ಮಮಕಾರವೆಂದೆಂಬ ಕರಿಕೆಯ ಕಳೆದಿಟ್ಟು ಸಮತೆ ಸೈರಣೆ ಎಂಬ ಗೊಬ್ಬರವ ಚೆಲ್ಲಿ. ಸಮತೆ ಸೈರಣೆ ಅಂತಕ್ಕಂಥದ್ದೇ ಆಧ್ಯಾತ್ಮ ಜೀವನದ ಪೋಷಣೆ. ಶಾಂತಿ, ಸಮಾಧಾನ, ಅದನ್ನ ಅಳವಡಿಸ್ಕೊಳ್ರಪ್ಪ. ಅದಕ್ಕೆ ಅದೇ ಗೊಬ್ಬರ ಆಗತ್ತೆ ಬೆಳವಣಿಗೆಗೆ, ಆಧ್ಯಾತ್ಮ ಬೆಳೆಗೆ ಅದೇ ಆಗತ್ತೆ. ಎರಡನೇದು, ಗುರುವರನುಪದೇಶವೆಂಬ ಬೀಜವ ಬಿತ್ತಿ ಮೆರೆವ ಸಂಸ್ಕಾರ ವೃಷ್ಟಿಯ ಬಲದಿ. ಕೆಲವರು ವ್ಯಷ್ಟಿಯ ಬಲದಿ ಅಂತ ಹಾಡ್ಬಿಡ್ತಾರೆ. ವ್ಯಷ್ಟಿ ಅಲ್ಲ, ಅದು ವೃಷ್ಟಿ. ವೃಷ್ಟಿ ಅಂದ್ರೆ ಮಳೆ, ವ್ಯಷ್ಟಿ ಅಂದ್ರೆ ವ್ಯಕ್ತಿ ಅಂತ ಆಗ್ಬಿಡುತ್ತೆ. ಗುರುವರನುಪದೇಶವೆಂಬ ಬೀಜವ ಬಿತ್ತಿ ಮೊದಲು ಹಿಂಗೆಲ್ಲ ಮಾಡಿದ್ಮೇಲೆ ವಿಮಲ ಮಾನಸ ಆಯ್ತು, ಸಮತೆ ಸೈರಣೆ ಆಯ್ತು, ಶಾಂತಿ ಸಮಾಧಾನ ಇದ್ರೆ ಮಾತ್ರ ಗುರುವರನ ಉಪದೇಶ ಒಳಗಡೆ ಇಳಿಯುತ್ತೆ. ಗುರುವರನ ಉಪದೇಶವೆಂಬ ಬೀಜವ ಬಿತ್ತಿ
ಮೆರೆವ ಸಂಸ್ಕಾರ ವೃಷ್ಟಿಯ ಬಲದಿ. ವೃಷ್ಟಿ ಅಂದ್ರೆ ಮಳೆ. ಮಳೆ ಹೆಂಗ್ ಬರ್ತದೆ, ಮಳೆ ಬಂದಾಗ ಬೆಳೆ ಹೆಂಗ್ ಹುಲಸಾಗಿ ಬರುತ್ತಲ್ಲ, ಹಾಗೆ ಈ ಅಧ್ಯಾತ್ಮದ ಬೆಳೆ ಬರ್ಬೇಕಾದ್ರೆ ಸಂಸ್ಕಾರ ಅನ್ನುವಂಥದ್ದು ಅದು ಉತ್ತಮ ಸಂಸ್ಕಾರ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಸಾಧಕನಿಗೂ ಕೂಡ ಪ್ರಾರಂಭಾವಸ್ಥೆಯಲ್ಲಿ ಚಿತ್ತದ ಆಳದಲ್ಲಿರ್ತಕ್ಕಂಥ ಕುಸಂಸ್ಕಾರಗಳು, ಕೆಲವು ಸಾರಿ ಸುಸಂಸ್ಕಾರಗಳು, ಎರಡು. ಬರೇ ಕುಸಂಸ್ಕಾರಗಳಿರ್ತವೆ ಅಂತಲ್ಲ, ಹೆಚ್ಚಾಗಿ ಕುಸಂಸ್ಕಾರಗಳಿರುತ್ತೆ. ಯಾಕೆಂದ್ರೆ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಕರ್ಮದ ಫಲವಾಗಿ ಪ್ರಾಣಿ ಜನ್ಮ, ಎಲ್ಲಾ ಜನರು ಹುಟ್ಟುಗುಣಗಳಿಗೆ ಅನುಸಾರವಾಗಿ ಬದುಕಿರ್ತೀವಿ. ಹಾಗಾಗಿ ಕುಸಂಸ್ಕಾರಗಳೇ ಹೆಚ್ಚು ಎದ್ದು ಸಾಧಕರನ್ನ ಹಿಂದಕ್ಕೆ ತಳ್ಳಿಬಿಡ್ತವೆ. ಆದ್ರೆ ಕೆಲವರು ಅದೃಷ್ಟವಶಾತ್ ಜನ್ಮ ಜನ್ಮಾಂತರ ಸಾಧನೆಯ ಫಲವೂ ಇರುತ್ತೆ, ಆವಾಗ ಸುಸಂಸ್ಕಾರಗಳು ಕೂಡ ಮೇಲೇಳ್ತವೆ. ಅದು ಸಹಜವಾಗಿ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆ ಸಂಸ್ಕಾರ ವೃಷ್ಟಿ ಏನದು, ಗುರುವರ್ಣ ಉಪದೇಶ ಎಂಬ ಬೀಜವ ಬಿತ್ತಿ ಮೆರೆವ ಸಂಸ್ಕಾರ ವೃಷ್ಟಿಯ ಬಲದಿ. ಅರಿವೆಂಬ ಪೈರನೆ, ಅರಿವೆಂಬ ಪೈರನೆ ಬೆಳೆಸುತ್ತ ಬಸುಕಿರ್ದ ದುರಿತ ದುರ್ಗುಣವೆಂಬ ಕಳೆಯನ್ನೇ ಕಿತ್ತು. ದುರಿತ ದುರ್ಗುಣ ಅನ್ನುವಂಥದ್ದು ಕಳೆಯಾಗಿ ಬರ್ತದೆ. ಅರಿವೆಂಬ ಪೈರನ್ನು ಬೆಳೆಸುವಾಗ ದುರಿತ ದುರ್ಗುಣ ಅನ್ನುವಂಥ ಕಳೆನೂ ಬರ್ತದೆ. ಕರಿಕೆ ಮತ್ತು ಕಳೆ, ಇದಕ್ಕೆ ವ್ಯತ್ಯಾಸ ಇದೆ. ಮಮಕಾರವೆಂದೆಂಬ ಕರಿಕೆಯ ಕಳೆದಿಟ್ಟು, ಕರಿಕೆ ಅಂದ್ರೆ ನೆಟ್ ಕಡಿಯೋದು ಅಂತೀರಿ ಈ ಕಡೆ ಎಲ್ಲ, ಅದು ಕರಿಕೆ. ಅದ್ರ ಬೇರ್ ತುಂಬಾ ಆಳಕ್ಕೆ ಹೋಗಿರುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಮತ್ತೆ ಮತ್ತೆ ಕಡಿತಾನೆ ಇರ್ಬೇಕು, ಕರಿಕೆ ತೆಗಿತಾನೆ ಇರ್ಬೇಕು. ಅರಿವೆಂಬ ಪೈರನ್ನೇ ಬೆಳೆಸುತ್ತ ಮುಸುಕಿರ್ದ ದುರಿತ ದುರ್ಗುಣ, ದುರಿತ ಅಂದ್ರೆ ಪಾಪ, ದುರ್ಗುಣಗಳ ಕಳೆ ಬೆಳೀತಾ ಇರುತ್ತೆ, ಅದನ್ನ ತೆಗೆದು ಕಡೆಗೆ ಸ್ಥಿರಮುಕ್ತಿ ಎಂಬ ಧಾನ್ಯವ ಬೆಳೆದುಂಡು ಪರಮಾನಂದದೊಳು ದಣ್ಣನೆ ದಣಿದು. ಗುರುಸಿದ್ಧ ನಡಿಗಳಿಗೆ ಎರಗುತ್ತೆ ಭವವೆಂಬ ಬರವನು ತಮ್ಮ ಸೀಮೆಗೆ ಕಳುಹಿ. ಬಹಳ ಅದ್ಭುತವಾದಂಥದ್ದು. ಅರಿವೆಂಬ ಪೈರನ್ನೇ ಬೆಳೆಸುತ್ತೆ, ಆಯ್ತಲ್ಲ, ಅದು ಕೊನೆದು ಸ್ಥಿರಮುಕ್ತಿ ಎಂದೆಂಬ ಧಾನ್ಯವ ಬೆಳೆದುಂಡು. ಸ್ಥಿರಮುಕ್ತಿ ಅಂದ್ರೆ ಇದೇನು, ಈ ಮೊದಲು ಸಾಧಕಾವಸ್ಥೆ ಪ್ರಾರಂಭದಲ್ಲಿ ಒಂದ್ಸಾರಿ ಒಳ್ಳೆ ಗುಣ, ಒಂದ್ಸಾರಿ ಕೆಟ್ಟ ಗುಣ, ಒಂದ್ಸಾರಿ ಒಳ್ಳೆ ಮನಸ್ಸು, ಒಂದ್ಸಾರಿ ಕೆಟ್ಟ ಮನಸ್ಸು, ಅದು ಸೈಕಲ್ ತರ, ವೃತ್ತಿ ತರ ಎದ್ದಳ್ತಾನೆ ಇರುತ್ತೆ. ಮುಕ್ತಿ ಪಡೆಯೋರ್ಗು ಅದು ಎದ್ದಳ್ತಾನೆ ಇರುತ್ತೆ. ಮೋಕ್ಷ ಹೊಂದಿದ್ಬಿಟ್ಟು ಅಂದ್ರೆ ಧ್ಯಾನದಲ್ಲಿ ಸ್ಥಿರರಾಗ್ಬಿಟ್ರೆ, ಸಮಾಧಿ ಸ್ಥಿತಿಯನ್ನು ಪಡ್ಕೊಂಡ್ರೆ ಮತ್ತೆ ದುರ್ಗುಣಗಳ ಆಟ ನಡೆಯೋದಿಲ್ಲ. ಅದಕ್ಕೆ ಸ್ಥಿರಮುಕ್ತಿ ಎಂಬ ಅನ್ನುವಂಥದ್ದೇ ಧಾನ್ಯವ ಬೆಳೆದುಂಡು ಪರಮಾನಂದದೊಳು ದಣ್ಣನೆ ದಣಿದು. ಗುರುಸಿದ್ಧ ನಡಿಗಳಿಗೆ ಎರಗುತ್ತೆ ಭವವೆಂಬ ಬರವನು ತನ್ನ ಸೀಮೆಗೆ ಕಳುಹಿ. ಈ ತರ ಆಧ್ಯಾತ್ಮದ ಬೆಳೆಯನ್ನ ಬೆಳೆದು ಊಟ ಮಾಡ್ರಪ್ಪ ಅನ್ನುವಂಥ ಮಾತನ್ನ ಹೇಳ್ತಾರೆ. ನಮ್ಮ ಮಹಾದೇವಪ್ಪ ಮಾಸ್ತರ್ ಏನ್ ಹಾಡಿದಾರಲ್ಲ, ಅವರು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ನಾಗರಾಳ್ ಅಂತ ಊರಿದೆ, ಅಲ್ಲಿಂದ ಬಂದಿದ್ದಾರೆ. 19 ದಿವಸ ಆಯ್ತು ಇವತ್ತು. 19 ದಿವಸದಿಂದ ಉಪವಾಸ ಮಾಡ್ತಿದಾರ ಅವ್ರು. ಅಂದ್ರೆ ರೊಟ್ಟಿ ಇಲ್ಲ, ಅನ್ನ ಇಲ್ಲ, ಚಪಾತಿ ಇಲ್ಲ, ಏನಿಲ್ಲ. ಅವ್ರ ಕಡೆ ಮುದ್ದೆ, ಪ್ರಾಯಶಃ ಇವತ್ತು ಅವ್ರಿಗೆ ಬಹಳ ಖುಷಿ ಆಗ್ತಿರೋ, ಮುದ್ದೆನೂ ನೆನಪಾಗ್ತಿರ್ಬೇಕು. ಆಮೇಲೆ ಅಪ್ಪಿತಪ್ಪಿ 19 ದಿವಸದಲ್ಲಿ 2-3 ದಿವಸ ಮುದ್ದೆನೂ ಕನ್ಸಲ್ಲೂ ಬಂದಿರ್ಬೋದು. ಏನ್ ಮಾಸ್ಟ್ರೆ, ಮುದ್ದೆ ಕಾಣಿಸ್ಕೊಂಡಿರ್ಬೇಕು ಕನ್ಸಲ್ಲಿ, ಇಲ್ವಾ? ಅವ್ರಿಗೆ ಖುಷಿಯಾಗಿ ಉಪವಾಸ ಮಾಡಿದ್ರು, ಬಹಳ ಚೆನ್ನಾಗಿ ಮಾಡಿದ್ರು. ಸಾಧನೆ ಅಂದ್ರೆ ಇನ್ಸುಲಿನ್ ಇಲ್ದಂಗೆ ಬದುಕಿದಾರೆ ಈಗ, ಅದು ಮುಖ್ಯ. ಅವರು 2 ಹೊತ್ತು ಇನ್ಸುಲಿನ್ ತಗೊಳ್ತಾ ಇದ್ದಂತ ಅವರು ಅಷ್ಟು ಬಿಟ್ಟು ಚೆನ್ನಾಗಿ ಆಗಿದ್ದಾರೆ. ಇದನ್ನ ಮುಂದೆ ಮುಂದುವರಿಸ್ಕೊಂಡು ಹೋಗುವಂತ ಶಕ್ತಿಯನ್ನ ವಿಶ್ವಗುರು ಬಸವಣ್ಣನವರು, ದಯಾಮಯದಂತಹ ಪರಮಾತ್ಮ ಅವರಿಗೆ ಕೊಡ್ಲಿ. ಮೊದಲೇ ಅವ್ರ ದಿವಸ ಒಂದು ಹಾಡು ಚೆನ್ನಾಗಿ ಹೇಳ್ತಿದ್ರು, ಅಂದ್ರೆ ಬಸವಣ್ಣನ ತತ್ವ ಸಾಧನೆ ಮಾಡಿದಂಥವ್ರು. ಇವತ್ತು ಗುರುಕರ್ಣ ತ್ರಿವೇದಿ ಹೇಳಿದ್ರು, ಅವರು ಸಾಧನೆ ಮಾಡ್ತಾರೆ, ಆರೋಗ್ಯ ಚೆನ್ನಾಗಿದ್ದಷ್ಟು ಅವ್ರ ಸಾಧನೆಗೆ ಕಡೆ ಹೆಚ್ಚಿನ ಗಮನ ಕೊಡ್ತಾರೆ. ಅವ್ರಿಗೆ ಆರೋಗ್ಯ ಭಾಗ್ಯ ಸಿಗ್ಲಿ ಅಂತ ಹೇಳಿ ಹಾರೈಸ್ತಾ ನಾಳೆ ಹೊರಡೋರಿದ್ದಾರೆ. ಹಾಗಾಗಿ ಇವತ್ತು ಅವ್ರದನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಇದು ತಕೊಂಡಿದ್ದಾರೆ, ಶೂಟಿಂಗ್ ಮಾಡಿದ್ದಾರೆ. ಅದನ್ನ ಎಲ್ಲರೂ ಕೇಳ್ತೀರಾ,
ಸಂತೋಷ ಪಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ ಶರಣ.